2 ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾಸ್ಟ್ ಐರನ್ ಪೈಪುಗಳನ್ನು ಪುಡಿ ಮಾಡಿ ಫರ್ನೇಸ್ಗೆ ಮಾರಾಟ ಮಾಡಿರುವುದು ಸಾಬೀತಾಗಿರುತ್ತೆ. ಆರೋಪಿತರು ನ್ಯಾಯಾಲಯದಿಂದ ಜಾಮೀನು ಪಡೆದುಕೊಂಡಿದ್ದು ವಶಪಡಿಸಿಕೊಂಡಿರುವ ವಾಹನಗಳನ್ನು ನ್ಯಾಯಾಲಯದ ಆದೇಶದಂತೆ ಮಾಲೀಕರಿಗೆ ಬಿಟ್ಟುಕೊಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಗಳಿಂದ ದಾಖಲಾತಿಗಳು ಸಂಗ್ರಹ ಮಾಡಲಾಗಿದೆ. ಕಳುವಾದ 116 ಪೈಪುಗಳು ಈಗಿನ ಮಾರುಕಟ್ಟೆ ಮೌಲ್ಯ 21,18,500 ರೂಪಾಯಿ ಇದ್ದು ವರದಿ ಪಡೆಯಲಾಗಿದೆ. ಅಲ್ಲದೆ ಘಟನೆ ನಡೆದ ದಿನ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲವೇ ಎಂಬ ಬಗ್ಗೆ ವರದಿ ಪಡೆಯಲಾಗಿದೆ. ಆರೋಪಿತ ಸೈಯದ್ ಜಕ್ರಿಯಾ ಇದರ ಖಾತೆಯಿಂದ ನಗರಸಭಾ ಸದಸ್ಯ ಯಶವಂತ ಮರಾಠೆ ಖಾತೆಗೆ ಹಣ ವರ್ಗಾವಣೆ ಆಗಿರುವ ಬಗ್ಗೆ ದಾಖಲೆ ಸಂಗ್ರಹ ಆಗಿದೆ. ಈ ಪ್ರಕರಣದಲ್ಲಿ ಈವರೆಗೆ ಮಾಡಿದ ತನಿಖೆಯಲ್ಲಿ ಆರೋಪಿತರಾದ ನಗರಸಭಾ ಕಮಿಷನರ್ ಕಾಂತರಾಜು, ಜೂನಿಯರ್ ಇಂಜಿನಿಯರ್ ಸೂಫಿಯನ್ ಬ್ಯಾರಿ, ಎಡಬ್ಲ್ಯೂ ಪ್ರಶಾಂತ್ ವರ್ನೇಕರ್, ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾಗಿರುವ ಗಣಪತಿ ನಾಯ್ಕ್, ನಗರಸಭೆ ಸದಸ್ಯ ಕುಮಾರ್ ಬೋರ್ಕರ್, ಯಶವಂತ ಮರಾಠೆ ಇವರು ಈ ಸ್ವತ್ತುಗಳನ್ನು ಯಾವುದೇ KTPP ಕಾಯ್ದೆ ಅಡಿಯಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಮಾಡದ ಈ ಜಕ್ರಿಯಾಗೆ ಇದನ್ನೆಲ್ಲ ತಗೊಂಡೋಗೋದಕ್ಕೆ ಅನುಮತಿ ಕೊಟ್ಟು ಈ ಪೈಪ್ಗಳನ್ನ ತಗೊಂಡೋಗಿರೋದು ಇದರಿಂದ ಸಾಬೀತಾಗಿದೆ. ಇದು ಸರ್ಕಾರದ ಸ್ವತ್ತು ಎಂದು ತಿಳಿದಿದ್ದರೂ ಅವುಗಳನ್ನು ಕಾಪಾಡಿಕೊಳ್ಳುವುದು, ನೋಡಿಕೊಳ್ಳುವುದು, ನಿರ್ವಹಣೆ ಮಾಡುವುದು ತಮ್ಮ ಕರ್ತವ್ಯ ಆಗಿದ್ದು ಅದನ್ನು ಉಲ್ಲಂಘಿಸಿ ಅಕ್ರಮವಾಗಿ ಲಾಭ ಮಾಡಿಕೊಡುವುದಕ್ಕೋಸ್ಕರ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಕರೆಯದೆ ಸರ್ಕಾರಿ ಸ್ವತ್ತನ್ನು ಕಳುವು ಮಾಡಿಕೊಂಡು ಹೋಗಲು ಅಪ್ರಾಮಾಣಿಕವಾಗಿ ಆರೋಪಿಗಳಾದ ಸೈಯದ್ ಜಕ್ರಿಯಾ, ಶಿಕಾರಪುರ ಇವರೊಂದಿಗೆ ಸೇರಿ ಒಳಸಂಚು ಮಾಡಿಕೊಂಡು ಪೈಪ್ಗಳನ್ನು ಅಪ್ರಾಮಾಣಿಕವಾಗಿ ಕಾನೂನುಬಾಹಿರವಾಗಿ ತೆಗೆದುಕೊಂಡು ಹೋಗಲು ಉದ್ದೇಶಪೂರ್ವಕವಾಗಿ ದುಷ್ಪ್ರೇರಣೆ ಮಾಡಿ ಜಕ್ರಿಯಾಗೆ ಅವಕಾಶ ಮಾಡಿ ಕಲಂ 61, 56, 305/5 ಸಹಿತ 105 ರೀತಿಯಲ್ಲಿ BNSS ಅಲ್ಲಿ ಇವರು ಅಪರಾಧ ಮಾಡಿದ್ದು ಸಾಬೀತಾಗಿರುತ್ತೆ.